ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಸ್ಕಿನ್ ಕೇರ್. ನಾನು ಹಿಂದಿನ ಸ್ಕಿನ್ ಕೇರ್ ವಿಡಿಯೋನಲ್ಲಿ ಡೈಲಿ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದು ನ್ಯಾಚುರಲ್ ಕ್ಲೆನ್ಸರ್ಸ್ ಬಗ್ಗೆ. ಇವತ್ತು ಕ್ಲೆನ್ಸಿಂಗ್ ನಂತರ ಏನು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಕ್ಲೆನ್ಸಿಂಗ್ ನಂತರ ಎಕ್ಸ್ಫೋಲಿಯೇಟಿಂಗ್. ಮೊದಲನೇದಾಗಿ ಎಕ್ಸ್ಫೋಲಿಯೇಟಿಂಗ್ ಅಂದ್ರೆ ಏನು? ಎಕ್ಸ್ಫೋಲಿಯೇಟಿಂಗ್ ಅಂದ್ರೆ ನಮ್ಮ ಸ್ಕಿನ್ ಮೇಲೆ ಇರೋ ಡೆಡ್ ಸ್ಕಿನ್ ಸೆಲ್ಸ್ ನ ತೆಗೆಯುವುದು. ಕ್ಲೆನ್ಸಿಂಗ್ ನಿಂದ ಸ್ಕಿನ್ ಮೇಲೆ ಇರೋ ಕೊಳೆಯನ್ನ ಮಾತ್ರ ತೆಗೆಯಬಹುದು. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಎಕ್ಸ್ಫೋಲಿಯೇಟಿಂಗ್. ಎರಡನೇದಾಗಿ ನಾವು ಎಷ್ಟು ರೆಗ್ಯುಲರ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಬಹುದು? ನಮ್ಮ ಸ್ಕಿನ್ ಟೈಪ್ ಡ್ರೈ ಆಗಿದ್ರೆ ವಾರಕ್ಕೆ 1 ಸಲ ಸಾಕು. ಹಾಗೆ ನಮ್ಮ ಸ್ಕಿನ್ ಟೈಪ್ ಆಯಿಲಿ ಆಗಿದ್ದರೆ ವಾರಕ್ಕೆ 2 ಸಲ ಸಾಕು. ಮೂರನೇದಾಗಿ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ಸ್ ಆಗಿ ಕೆಲಸ ಮಾಡೋ ಪದಾರ್ಥಗಳು ಯಾವುದು? ಡ್ರೈ ಸ್ಕಿನ್ ಅಂದ್ರೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಅಂತಾನೆ ಲೆಕ್ಕ. ಹಾಗಾಗಿ ಡ್ರೈ ಸ್ಕಿನ್ ಇರುವವರು ಒಂದು ಥಿಕ್ ಟೇಬಲ್ ನ ಬೆಚ್ಚಗಿರೋ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡಿ ಅದನ್ನ ನಿಮ್ಮ ಮುಖದ ಮೇಲೆ ಸರ್ಕ್ಯುಲರ್ ಮೋಷನ್ ನಲ್ಲಿ ಲೈಟ್ ಆಗಿ ರಬ್ ಮಾಡಿ. ಇದು ಒಳ್ಳೆ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಆಯಿಲಿ ಸ್ಕಿನ್ ಇರುವವರು ಓಟ್ಸ್, ಕಾಫಿ ಪೌಡರ್ ಹಾಗೂ ಸಕ್ಕರೆನ ಎಕ್ಸ್ಫೋಲಿಯೇಟರ್ಸ್ ಆಗಿ ಯೂಸ್ ಮಾಡಬಹುದು. ಈ ಪದಾರ್ಥಗಳನ್ನು ಯೂಸ್ ಮಾಡುವಾಗ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ ಮೇಲೆ ಸರ್ಕ್ಯುಲರ್ ಮೋಷನ್ ನಲ್ಲಿ ಲೈಟ್ ಆಗಿ ರಬ್ ಮಾಡಿ. ಯಾವುದೇ ಕಾರಣಕ್ಕೂ ಜೋರಾಗಿ ರಬ್ ಮಾಡೋದನ್ನ ಅವಾಯ್ಡ್ ಮಾಡಿ. ನಿಮಗೆ ಕಾಫಿ ಪೌಡರ್ ಯೂಸ್ ಮಾಡೋಕೆ ಇಷ್ಟ ಇದ್ರೆ ಅದನ್ನ ಶೋಧಿಸಿ ಸಿಗೋ ಫೈನ್ ಪೌಡರ್ ನ ಯೂಸ್ ಮಾಡೋದು ಒಳ್ಳೆಯದು. ಇವಿಷ್ಟು ಮನೆಯಲ್ಲೇ ಸಿಗೋ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್ಸ್. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋನಲ್ಲಿ ನ್ಯಾಚುರಲ್ ಟೋನರ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್.